ಹೇಳಪ್ಪ, ನೀನು ಮಾಡ್ತೀಯಾ? ಅವ್ರ ಅತ್ತೆ ದುಡ್ಡು ಬಂದಿರುತ್ತೆ, ತೊಗೊಂಡಿರ್ತಾಳೆ ಬಿಡಿ. ಅವ್ರ ಅತ್ತೆ ದುಡ್ಡಲ್ಲಿ ಮಜಾ ಮಾಡಿಕೊಂಡು ಇಷ್ಟು ಬಿಲ್ಡಪ್ ಕೊಡಬೇಕಾ? ನಿಜವಾಗ್ಲೂ ಬೇಜಾರಾಗುತ್ತೆ. ಅವ್ರು ಎದ್ದೇ ಹೊಟ್ಟೋದ್ರು. ನಾವು ಯಾಕೆ ಅವ್ರನ್ನ ಕೇಳಬೇಕು? ನಮ್ಮ ಅಪ್ಪವ್ರು ಸಂಪಾದನೆ ಮಾಡಿರ್ತಾರಲ್ಲ, ಅವ್ರ ತಾತವ್ರು ಸಂಪಾದನೆ ಮಾಡಿರ್ತಾರಲ್ಲ, ಅದನ್ನು ಕುತ್ಕೊಂಡು ನೀವು ತಿಂತಾ ಇರ್ತೀರಲ್ವ, ಆವಾಗ ನಿಮಗೆ ಈ ಫೀಲು, ಈ ಒಂದು ಎಕ್ಸಾಜರೇಟ್ ಆಗಿ ಹೇಳೋ ಅಂಥದ್ದು ಫೀಲು, ನಾವು ತೊಗೊಂಡ್ವಿ ಅಂತ ಹೇಳ್ಕೊಳ್ಳೋ ಅಂಥ ಫೀಲ್ ನಿಮಗೆ ಬರಲ್ಲ. ಲಿಟ್ರಲಿ ಎಷ್ಟು ಕ್ವಶನ್ ಅಂದರೆ, ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ, ಎಷ್ಟೊಂದು ಜನಕ್ಕೆ ಎಷ್ಟೊಂದು ರೀತಿಯಾದಂತಹ ಕಾಮೆಂಟ್ಸ್, ಕ್ವಶನ್ಸ್ ಎಲ್ಲ ಹಾಕಿದ್ರಿ. ಸೊ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಮೊದಲವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಕಮಿಂಗ್ ಟು ಟುಡೇಸ್ ವಿಡಿಯೋ. ಸೊ ರೀಸೆಂಟಾಗಿ ನಾವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ವಿ. ಅದಕ್ಕೆ ಕೆಲವೊಬ್ಬರು ಅಂದರೆ ಅವ್ರವ್ರಿಗೆ ಅನ್ಸೋದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಕಾಮೆಂಟ್ಸ್ ಹಾಕಿದರು. ಕೆಲವೊಬ್ಬರು ಹರ್ಟಿಂಗಾಗಿ ಹಾಕಿದರು, ಕೆಲವೊಬ್ಬರು ಖುಷಿ ಪಡೋ ಥರ ಹಾಕಿದರು, ಕೆಲವೊಬ್ಬರು ವಿಶ್ ಮಾಡಿದ್ರು, ಕೆಲವೊಬ್ಬರು ಅಪ್ರಿಷಿಯೇಟ್ ಮಾಡಿದ್ರು. ಸೊ ಎಲ್ಲ ಥರ ಜನರು ಇದ್ದಾರೆ. ಸೊ 5 ಬೆರಳು ಒಂದೇ ರೀತಿ ಇರಲ್ಲ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ಲು. ಸೊ ಆ ಪ್ರಾಪರ್ಟಿ ವಿಡಿಯೋ ನೋಡಿದಾಗ ಎಷ್ಟೊಂದು ಜನ ನೋಡಿ ಇನ್ಸ್ಪೈರ್ ಆಗಿದ್ದಾರೆ, ಎಷ್ಟೊಂದು ಜನ ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ದಾರೆ, ಎಷ್ಟೊಂದು ಜನ ಅಳಿಸೋ ಥರ ಕಾಮೆಂಟ್ಸ್ ಹಾಕಿದ್ದಾರೆ, ಎಷ್ಟೊಂದು ಜನ ಫ್ಯಾಮಿಲಿ ದುಡ್ಡಲ್ಲಿ ಮಾಡ್ಕೊಂಡಿದ್ದೀರಾ, ನಮ್ಗೆ ಹೇಳ್ತಾ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಎಲ್ಲ ಹೇಳಿದ್ದೀರಾ. ಬಟ್ ಏನಂದರೆ ಫ್ರೆಂಡ್ಸ್, ಸೊ ಎಲ್ಲ ಓಕೆ, ಬಟ್ ಹರ್ಟ್ ಆಗೋ ಥರ ಆಗ್ತೀರಾ. ಬಟ್ ನಮಗೆ ಗೊತ್ತಿಲ್ಲ ನೀವು ಹರ್ಟ್ ಆಗೋ ಥರ ಕಾಮೆಂಟ್ ಹಾಕ್ತಾ ಇರೋವಾಗ ನೀವು ಯಾವ ಸಿಚುವೇಷನಲ್ಲಿ ಇದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ನೀವು ಅವಾಗ ನಿಮ್ಮ ಮೂಡ್ ಬ್ಯಾಡ್ ಆಗಿದ್ದರೆ ಆಬ್ವಿಯಸ್ಲಿ ನಿಮ್ಮ ಮೈಂಡು ನೆಗೆಟಿವ್ನೇ ಹೇಳ್ತಾ ಇರುತ್ತೆ, ಅದಕ್ಕೆ ನೀವು ಕಾಮೆಂಟ್ ನೆಗೆಟಿವ್ ಆಗಿ ಹಾಕಿರ್ತೀರ. ಸೊ ನೀವು ಹಾಕಿದಾಗ ನನ್ನ ಒಂದು ಮೈಂಡ್ಸೆಟ್, ನಾನು ಯಾವ ಮೂಡಲ್ಲಿ ಇರ್ತೀನಿ ನನಗೆ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ಇನ್ನು ಡಿಸೈಡ್ ಆಗಿಬಿಟ್ಟಿದ್ದೀನಿ, ನಾನು ನೆಗೆಟಿವ್ ಕಾಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಲ್ಲ. ಬಿಕಾಸ್ ನಾನು ಇವಾಗಿರೋ ಥರ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ನಾನು ಇರಲ್ಲ. ಅದು ರೂಪೇಶ್ ಹೇಳ್ತಾರೆ, ಏನು ರೂಪೇಶ್ ನಾನು ಇರ್ತೀನಾ? ಇರಿ ಒಂದು ನಿಮಿಷ, ಇಲ್ಲಿ ರೂಪೇಶ್ ಕೂತಿದ್ದಾರೆ. ಹೇಳು, ನಾನು ಇರ್ತೀನಾ? ಇಲ್ಲ. ಇವಾಗ ಇರೋವಂಥದ್ದು ಫಾರ್ ಎಕ್ಸಾಂಪಲ್, ಇಲ್ಲಿಗೆ ಬಂದ್ಬಿಡ್ತೀನಿ. ಶಿಫ್ಟ್ ಅಲ್ಲ ಬೇಡ, ಇಲ್ಲಿಗೆ ಬಂದ್ಬಿಡು, ಅಲ್ಲಿ ಬರಲ್ಲ. ನನ್ನ ಚಿನಿಮಗ್ ಶೆಕೆ ನೀರು ಬಂದಿದೆ. ಇದ್ರಲ್ಲೂ ಇದು ಗಾಡಿಯಲ್ಲಿ ಹೋಗೋವಾಗ ಹಾಕೋ ಶೆಕೆ ತಾನೆ. ಯಪ್ಪ ಸ್ವಾಮಿ, ಗಂಡು ಮಕ್ಳು ಹಿಂಗೆ. ಹಾಂ, ಸೊ ನಾನು ಇವಾಗ ಇರೋ ಥರ ಇನ್ನೊಂದು 5 ನಿಮಿಷದಲ್ಲಿ ಇರಲ್ಲ. ಯಾಕೆ? ಒಂದು ಫೋನ್ ಬಂದರೂ ನನ್ನ ಮೂಡ್ ಚೇಂಜ್ ಆಗುತ್ತೆ. ಅಷ್ಟು ಸ್ಟ್ರೆಸ್ ಇರುತ್ತೆ ಫ್ರೆಂಡ್ಸ್. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಂದು ಲೇಡಿ ವರ್ಕ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಏನಂತೀಯ? ಎಷ್ಟು ಕಾಲ್ಸ್ ಬರುತ್ತೆ ನನಗೆ? ಒಂಥರ ಕಾಲ್ ಸೆಂಟರ್ಗಿಂತ ಹೆಚ್ಚು. ಬೆಳಗ್ಗೆ ಸಂಡೇನೂ ನಮಗೆ ಬಿಡಲ್ಲ ಫ್ರೆಂಡ್ಸ್. ಸಂಡೇ 7 ಗಂಟೆಗೆ ಶುರುವಾಗುತ್ತೆ. ಕಾಂಕ್ರೀಟ್ ಇರೋವಾಗ 4 ಗಂಟೆಗೆ ಶುರು ಮಾಡ್ತಾರೆ ಕಾಲ್ಸ್ ಮಾಡೋದು. ಏನಂತೀಯ? ಸೊ ಹಂಗಿರೋವಾಗ ನಾನು ಎಲ್ಲ ಟೈಮು ಒಂದೇ ರೀತಿ ಇರಲ್ಲ. ನನಗೆ ಅಕಸ್ಮಾತ್ ಫುಲ್ ಪೀಕಲ್ಲಿ ಇರೋವಾಗ ನೀವೇನ ಬ್ಯಾಡ್ ಕಾಮೆಂಟ್ ಹಾಕಿದ್ರಿ ಅಂದರೆ ನಾನು ಅದಕ್ಕೆ ರಿಪ್ಲೈ ಬ್ಯಾಡಾಗಿ ಕೊಟ್ಬಿಟ್ಟಿರ್ತೀನಿ. ಅದಕ್ಕೆ ಇನ್ಮೇಲೆ ಡಿಸೈಡ್ ಆಗಿಬಿಟ್ಟಿರ್ತೀನಿ ಅಂಥದಕ್ಕೆಲ್ಲ ನಾನು ರಿಪ್ಲೈ ಮಾಡಲ್ಲ ಅಂತ. ಬಟ್ ಈ ವಿಡಿಯೋಗೆ ಯಾಕೆ ಮಾಡ್ತಾಯಿದ್ದೀರಾ ಸೌಂದರ್ಯ ನೀವು ಅಂದರೆ, ಎಷ್ಟೊಂದು ಜನಕ್ಕೆ ಡೌಟ್ಸ್ ಅಂತಲೇ ಹೇಳ್ಬೋದು, ಅಥವಾ ಇದು ಕ್ಲಾರಿಫಿಕೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಫಸ್ಟು ಕ್ವಶನ್ ಕೇಳಿದ್ದಾರೆ, ಇದಕ್ಕೆ ನೀನು ಆನ್ಸರ್ ಮಾಡು, ನಾನು ಆನ್ಸರ್ ಮಾಡ್ತೀನಿ, ಓಕೆನಾ? ಸಿಕ್ಕಾಪಟ್ಟೆ ಫ್ರೆಂಡ್ಸ್, ಲಿಟ್ರಲಿ ಎಷ್ಟು ಕ್ವಶನ್ ಅಂದರೆ ಸೇಮ್ ಕ್ವಶನ್ಸ್ ಬಂದಿದ್ದಾರೆ ರಿಪೀಟೆಡ್ ಆಗಿ. ಸೊ ಹಾಗಾಗಿ ಫಸ್ಟು ಬರೀ ಪ್ರಾಪರ್ಟಿ ಗೋಲ್ಡ್ ಇನ್ವೆಸ್ಟ್ಮೆಂಟೇ ಇವ್ರದ್ದು ವಿಡಿಯೋ ಅಂತ ಹಾಕಿದ್ದಾರೆ. ಇದಕ್ಕೇನು ಆನ್ಸರ್? ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ಫ್ರೆಂಡ್ಸ್, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡೋದು ಏನಕ್ಕೆ ಅಂದರೆ ಒಬ್ಬರ ಹತ್ರ ಏನಾದರೂ ಕಷ್ಟ ಬಂದಾಗ ಕೈ ಚಾಚಬಾರ್ದು ಅಂತ, ಆಯಿತಾ? ತಿಳ್ಕೊಬೇಡಿ, ನಿಮ್ಮ ಅಪ್ಪವ್ರು ಸಂಪಾದನೆ ಮಾಡಿರ್ತಾರಲ್ಲ, ಅವ್ರ ತಾತವ್ರು ಸಂಪಾದನೆ ಮಾಡಿರ್ತಾರಲ್ಲ, ಅದನ್ನು ಕುತ್ಕೊಂಡು ನೀವು ತಿಂತಾ ಇರ್ತೀರಲ್ವ, ಆವಾಗ ನಿಮಗೆ ಈ ಫೀಲು, ಈ ಒಂದು ಎಕ್ಸಾಜರೇಟ್ ಆಗಿ ಹೇಳೋ ಅಂಥದ್ದು ಫೀಲು, ನಾವು ತೊಗೊಂಡ್ವಿ ಅಂತ ಹೇಳ್ಕೊಳ್ಳೋ ಅಂಥ ಫೀಲ್ ನಿಮಗೆ ಬರಲ್ಲ. ಖಂಡಿತ ದುಡ್ಡು ಕೊಟ್ಟರು ನಿಮಗೆ ಬರಲ್ಲ, ಆಯಿತಾ? ಅಂಥವ್ರಿಗೆ ಇಂಥ ಕಾಮೆಂಟ್ಸ್ ಹಾಕ್ತೀರಾ, ಎಲ್ಲ ಸೆಟಲ್ ಆಗಿರ್ತೀರಾ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಅಸೆಟ್ ಮಾಡೋದಾಗಲಿ, ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಾಗಲಿ, ಒಂದು ನಮ್ಮ ಸೇವಿಂಗ್ಸ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಷ್ಟೇ, ಸೇವಿಂಗ್ ಆಗಿರುತ್ತೆ. ಇವ್ರದ್ದು ಅದೇ ವಿಡಿಯೋನ ಅಂತಂದರೆ ನಾವು ಸೇವ್ ಮಾಡ್ತಾಯಿದ್ದೀವಿ, ನೀವು ಮಾಡಿ, ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳಿ, ಯಾರ ಮೇಲೆ ಡಿಪೆಂಡ್ ಆಗಬೇಡಿ ಅನ್ನೋದು ನನ್ನ ಒಂದು ಚಾನಲಲ್ಲಿ ಹೇಳೋವಂಥ ವಿಷಯ. ಅದನ್ನು ನೀವು ಹೇಗೆ ತಿಳ್ಕೊಳ್ತೀರ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು, ನಾನು ಹೇಳೋಕ್ಕಾಗಲ್ಲ. ಇವರು ಆಮೇಲೆ ಇನ್ನೊಂದು ಕಂಟೆಂಟ್ಲೆಸ್ ವೀಡಿಯೋಸ್. ಇವಾಗ ನಾನು
ಮನೇಲೇ ಹೌಸ್ ವೈಫ್ ಆಗಿದ್ರೆ ಫ್ರೆಂಡ್ಸ್, ಕುಕ್ಕಿಂಗಲ್ಲಿ ನಿಮ್ಮ ಕಂಟೆಂಟ್ಸ್ ಕೊಡ್ಬೋದು, ಫ್ಯಾಮಿಲೀಸ್ ಬಗ್ಗೆ ಕಂಟೆಂಟ್ಸ್ ಕೊಡ್ಬೋದು, ಈ ಥರ ಕೊಟ್ಕೊಂಡು ಹೋಗ್ಬೋದು. ಅಥವಾ ನಾನು ಬರೀ ಯೂಟ್ಯೂಬೇ ಇದೊಂದೇ ಮಾಡ್ತಾಯಿದ್ರೆ ನಾನು ಕೂತ್ಕೊಂಡು ನಾಳೆ ಯಾವ ವಿಡಿಯೋ ಮಾಡೋಣ, ಇದಕ್ಕೆ ಹೆಂಗೆ ಕಾನ್ಸೆಪ್ಟ್ ಮಾಡ್ಕೊಳ್ಳೋಣ, ಇದಕ್ಕೆ ಹೆಂಗೆ ನಾವು ಕ್ಲಾರಿಟಿ ಕೊಡೋಣ, ಅಥವಾ ಏನು ಮಾಡೋಣ ಅನ್ನೋದು ಯೂಟ್ಯೂಬ್ ಬರೇ ಮಾಡೋಂಗಿದ್ರೆ ನಾನು ಕೂತ್ಕೊಂಡು ಯೋಚನೆ ಮಾಡಿ ನಾನು ಥೀಮ್ಸ್ ಮಾಡಿ ನಿಮಗೆ ವೀಡಿಯೋಸ್ ಕೊಡ್ಬೋದು. ಸಿವಿಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಆಯಿತಾ. ನಂಗೆ ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರು, ಸೊ ಆ ಕೆಲಸ ನೋಡ್ಕೊಳ್ತೀನಿ. ನಂದು ಚಾಯ್ ವೃದ್ಧಿ ಅಂತ ಒಂದು ಬಿಸ್ನೆಸ್ ಇದೆ, ಟೀ ಬಿಸ್ನೆಸ್ ಇದೆ, ಒಂದು ಕೆಫೆ ಇದೆ. ಸೊ ಅದರದ್ದು ಫ್ರ್ಯಾಂಚೈಸಿ ಎಷ್ಟೊಂದು ನಮ್ಮ ಕರ್ನಾಟಕನೇ ಅಲ್ದಿದ ಬೇರೆ ಸ್ಟೇಟ್ಸಲ್ಲೂ ಓಪನ್ ಆಗಿದೆ. ಅಷ್ಟೂ ನಾನು ಮ್ಯಾನೇಜ್ ಮಾಡ್ತೇನೆ, ನಾನು ಒಬ್ಬಳೇ. ಹೇಳಪ್ಪ, ನೀನು ಮಾಡ್ತೀಯಾ? ಇಲ್ಲ, ಏನಾನ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಬಿಟ್ರೆ ಕಂಪ್ಲೀಟಾಗಿ ನೀನು ನೋಡ್ಕೋತಾ ಇದೆಯಾ? ಅವ್ರು ಲೀಗಲ್ಸ್ ಏನಿದೆ ಅದು ಮಾತ್ರ ಅವ್ರದ್ದು ಅಷ್ಟೇ. ಇನ್ನು ಮಿಕ್ಕಿದ್ದು ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ನು, ಮಾರ್ಕೆಟಿಂಗು, ಅವ್ರಿಗೆ ಏನೇ ಇನ್ಪುಟ್ಸ್ ಕೊಡಬೇಕು ಪ್ರತಿಯೊಂದು ನಾನೇ ನೋಡ್ಕೊಳ್ಳೋದು ಆಯಿತಾ. ಅದ್ರದ್ದು ಮಾಡ್ತೀನಿ. ಯದುವೀರ್ನ ನೋಡ್ಕೊಳ್ತೀನಿ. ಒಂದು ಮದರ್ ಆಗಿ, ವೈಫ್ ಆಗಿ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕೋ ತೊಗೊಳ್ತಾ ಇದ್ದೀನಿ, ಮನೇನ ನಡೆಸ್ತಾ ಇದ್ದೀನಿ. ಇಷ್ಟು ಮಾಡ್ತಾ ನಾನು ಕೂತ್ಕೊಂಡು ನಿಮ್ಗೆ ಯಾವ ಕಾನ್ಸೆಪ್ಟನ್ನ ಕೊಡೋಣ, ಹೆಂಗೆ ನಿಮಗೆ ಎಂಗೇಜ್ ಆಗಿ ಇಟ್ಕೊಳ್ಳೋಣ ಅನ್ನೋ ಯೋಚನೆ ನನಗಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್. ಇರೋದ್ರಲ್ಲಿ ನಾನು ನಿಮಗೆ ಇನ್ಸ್ಪೈರ್ ಮಾಡಬೇಕು, ನನಗೂ ಒಂದು ಮೆಮೊರೀಸ್ ಬೇಕು ಅಂದ್ಬಿಟ್ಟು ನಾನು ಯೂಟ್ಯೂಬ್ನ ಶುರು ಮಾಡಿದ್ದು. ನೀವು ಅನ್ಸ್ಬೋದು ಬರೀ ಇನ್ವೆಸ್ಟ್ಮೆಂಟಾ? ಇಲ್ಲ, ನಾನು ಸರ್ವಿಸ್ ಕೂಡ ಮಾಡ್ತಾಯಿದ್ದೀನಿ, ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಜನಗಳಿಗೆ. ಈ ಥರ ಇರುವಾಗ ಬರೀ ಇನ್ವೆಸ್ಟ್ಮೆಂಟಾ ಅಂದರೆ ಬೇಜಾರಾಗುತ್ತೆ, ನಿಜವಾಗ್ಲೂ ಬೇಜಾರಾಗುತ್ತೆ. ಅವ್ರು ಎದ್ದೇ ಹೊಟ್ಟೋದ್ರು. ಆಮೇಲೆ ಇನ್ನೊಂದು ಸೆಕೆಂಡ್ ಕ್ವಶನ್ ಬಂದಿದ್ದು, ಮಮ್ಮ ಪ್ಲೀಸ್ ಇದಕ್ಕೆ ನೀನು ಇರಲೇಬೇಕು ಮಮ್ಮ, ಬಾ 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 ಬಾ. ಇದು ಒಂದೇ ಕ್ವಶನ್ನು ಎಷ್ಟು ಬಂದಿದೆ ಗೊತ್ತಾ? 1 2 3 4 5 6 7 8 9 10 11 12 13 14 15 ಕ್ವಶನ್ ಒಂದೇ ಬಂದಿದೆ. ಏನಪ್ಪ ಅಂದರೆ, ನಿಮ್ಮ ಅತ್ತೆ ರಿಟೈರ್ಮೆಂಟ್ ಅಮೌಂಟ್ ಬಂದಿರಬೇಕು, ಅದ್ರಲ್ಲಿ ನೀವು ಪ್ರಾಪರ್ಟಿ ಮಾಡಿದ್ದೀರಾ? ಹೇಳಪ್ಪ. ಇಲ್ಲ. ಇಲ್ಲಿವರೆಗೂ ಫ್ರೆಂಡ್ಸ್ ನಾವು ಅಂದರೆ ರೂಪೇಶ್ ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ, ನಾನು ಬಂದಮೇಲೆ, ಇವ್ರ ಲೈಫಲ್ಲಿ ನಾನು ಬಂದಮೇಲೆ 9 ವರ್ಷ ಆಯಿತಾ? 8 ವರ್ಷ ಆಯಿತು ಮದುವೆ ಆಗಿ, ಬಟ್ 9 ವರ್ಷ ನಾನು ನಿನ್ನ ಲೈಫಿಗೆ ಬಂದು. 9 ವರ್ಷದಿಂದ ಇಲ್ಲಿವರೆಗೂ ನಮ್ಮ ಅತ್ತೆ ಹತ್ರ ನಾವು ₹1 ಕೇಳಿದ್ಯಾ ನೀನು? ಅವ್ರು ನೋಡ್ಕೋತಾ ಇದ್ದಾರೆ, ನಾನು ನೋಡ್ಕೋತಾ ಇದ್ದೆ, ನಮ್ಮ ಅತ್ತೆ ನೋಡ್ಕೋತಾ ಇದ್ದಾರೆ. ಬಟ್ ನಾವಿಬ್ಬರು ಮಾಡೋದ್ರಲ್ಲಿ ನಾವು ಮನೆ ನಡ್ಸ್ಕೊಂಡು ಹೋಗ್ತಾಯಿದ್ವಿ. ಮನೆಗೂ ₹1, ಒಂದು ರೆಂಟ್ಗಾಗಿರಲಿ, ರೇಷನ್ಗಾಗಿರಲಿ, ಗ್ಯಾಸ್ಗಾಗಿರಲಿ, ಇಲ್ಲಿವರೆಗೂ ನಾವು ₹1 ನಮ್ಮ ಅತ್ತೆನ ಕೇಳಿಲ್ಲ. ಅವ್ರ ಸ್ಯಾಲ್ರಿ ಎಷ್ಟು ಬರ್ತಾಯಿದೆ ಅಂತಲೂ ನಮಗೆ ಕೇಳಿಲ್ಲ. ನಮಗೆ ಇವಾಗ ನಮ್ಗೇನಾನ ಶಾರ್ಟೇಜ್ ಇದೆ, ನಮ್ಗೇನಾನ ಅವಶ್ಯಕತೆ ಇದೆ ಅಂತ ಅವ್ರನ್ನ ಕೇಳೋದ್ರಲ್ಲಿ ಅರ್ಥ ಇದೆ. ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಚೆನ್ನಾಗೇ ದುಡಿತಾ ಇದ್ದೀವಿ, ನಾವು ಯಾಕೆ ಅವ್ರನ್ನ ಕೇಳಬೇಕು? ಅವ್ರು ನಮ್ಮ ಅತ್ತೆ, ಅವ್ರಿಗೆ ಸೇವಿಂಗ್ ಮಾಡೋದು ಗೊತ್ತಿರುತ್ತೆ, ಅವ್ರು ಸೇವಿಂಗ್ ಮಾಡೇ ಮಾಡ್ತಾರೆ. ಆಮೇಲೆ ರಿಟೈರ್ಮೆಂಟ್ ದುಡ್ಡಲ್ಲಿ ನಾವು ₹1 ತೊಗೊಂಡಿಲ್ಲ, ಇಲ್ಲಿವರೆಗೂ ನಾವು ₹1 ತೊಗೊಂಡಿಲ್ಲ. ನಮ್ಗೆ ತೊಗೊಳ್ಳೋದು ಇಲ್ಲ, ನಮ್ಗೆ ಅವಶ್ಯಕತೆಯೂ ಇಲ್ಲ. ಮೊನ್ನೆ ನಮ್ಮ ಅತ್ತೆನೇ ಹೇಳಿದ್ರು ನಮಗೆ, ನಾನು ಬಂದಿರೋದನ್ನ ಎಲ್ಲ ಯದುವೀರ್ ಮೇಲೆ ಫಿಕ್ಸೆಡ್ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ಇಷ್ಟ, ಅದು ಅವ್ರ ಮೊಮ್ಮಗು, ಅದು ಅವ್ರು ಕಷ್ಟಪಟ್ಟು ಇಷ್ಟು ವರ್ಷ ಸರ್ವಿಸ್, ನಿಮ್ಮ ಮೊಮ್ಮದು 30 years ಸರ್ವಿಸು, ಅವ್ರಿಷ್ಟ, ಅವ್ರ ಅಧಿಕಾರ ಇದೆ, ಅವ್ರು ಏನಾದರೂ ಮಾಡ್ಬೋದು. ನಮ್ಗೆ ಕೇಳೋ ಅಧಿಕಾರನೂ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಏನಕ್ಕೆ ಕೇಳಬೇಕು? ಅವ್ರ ಕಷ್ಟಾರ್ಜಿತ, ಅವ್ರು ಇಷ್ಟ ಬಂದಿದ್ದು ಮಾಡ್ಬೋದು ಅವರು. ನನಗೆ ಅದ್ರ ಮೇಲೆ ಒಪಿನಿಯನೂ ಇಲ್ಲ, ನಾನು ಕೇಳೋದು ಇಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ನಾವು ಇಲ್ಲಿವರೆಗೂ ಕೇಳಿ, ನಮ್ಮ ಅತ್ತೆ ಹೇಳಿದ್ರು ಏನನ್ನ ಬೇಕಾ ನಿಮಗೆ, ಬೇಕಂದರೆ ಕೇಳಿ ಅಂತ. ಏನು ಪರವಾಗಿಲ್ಲ, ನಾವು ಕಷ್ಟಪಟ್ಟು ನಾವಿಬ್ಬರು ಮಾಡಬೇಕು ಅನ್ನೋದೇ ನಮ್ಮ ಒಂದು ಮನಸ್ಸಲ್ಲಿದ್ದು, ಅದನ್ನು ನಾವು ಮಾಡಿದ್ವಿ ಅಷ್ಟೇ. ಕ್ಲಾರಿಫಿಕೇಷನ್ ವಿಡಿಯೋ. ನಮ್ಮ ಅತ್ತೆ ಅವರ ರಿಟೈರ್ಮೆಂಟ್ ಅಮೌಂಟಲ್ಲಾಗಲಿ ಅಥವಾ ನಮ್ಮ ಮಮ್ಮಿಯವ್ರ ಕಡೆಯಿಂದಾಗಲಿ ಯಾರ ಕಡೆಯಿಂದನೂ ನಾವು ₹1 ಈಸ್ಕೊಂಡಿಲ್ಲ. ನಾವು ಲೋನ್ ಮಾಡಿಸ್ಕೊಂಡಿದ್ದೀವಿ. ನಾವು ಅದ್ರ ಮೇಲೆ ನಾನು ಗೋಲ್ಡೆಲ್ಲ ಪ್ಲಜ್ ಮಾಡಿದ್ದೀನಿ. ಅದು ಅಮೌಂಟಲ್ಲಿ ನಾವು ಸೈಟ್ ತೊಗೊಂಡಿದ್ದೀವಿ. ಓಕೆನಾ? ಕ್ಲಾರಿಟಿ ಸಿಗ್ತಾ ಫ್ರೆಂಡ್ಸ್ ನಿಮಗೆ? ಅಮೌಂಟಲ್ಲಿ ನಾವು ಸೈಟ್ ತೊಗೊಂಡಿದ್ದೀವಿ. ಓಕೆನಾ? ಕ್ಲಾರಿಟಿ ಸಿಗ್ತಾ ಫ್ರೆಂಡ್ಸ್ ನಿಮಗೆ? ಸೊ ಇದು 15 ಕ್ವಶನ್ಸ್ ಬಂದಿತ್ತು, ಅದಕ್ಕಾಗಿ ನಿಮ್ಗೆ ಆನ್ಸರ್ ಮಾಡ್ತೀನಿ. 15 ಕ್ವಶನ್ಸು ನನಗೆ ಅರ್ಥ ಆಗೋ ಥರ ಯಾರೂ ಕಾಮೆಂಟ್ ಮಾಡಿಲ್ಲ. ಅವ್ರ ಅತ್ತೆ ದುಡ್ಡು ಬಂದಿರುತ್ತೆ, ತೊಗೊಂಡಿರ್ತಾಳೆ ಬಿಡಿ, ಅವ್ರ ಅತ್ತೆ ದುಡ್ಡಲ್ಲಿ ಮಜಾ ಮಾಡಿಕೊಂಡು ಇಷ್ಟು ಬಿಲ್ಡಪ್ ಕೊಡಬೇಕಾ? ಇಂತೆಂಥ ಕ್ವಶನ್ಸ್ ಬಂದಿದೆ ಅಂದರೆ ಯಪ್ಪ ಅಂತ ಅನ್ಸುತ್ತೆ. ಇವಾಗ ನಮ್ಮ ಅತ್ತೆ ದುಡ್ಡಲ್ಲಿ ತೊಗೊಂಡು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ, ನಮ್ಮ ಅತ್ತೆ ದುಡ್ಡು ಕೊಟ್ಟಿದ್ದಾರೆ ನನಗೆ, ನಾವು ಸೈಟ್ ತೊಗೊತಾ ಇದ್ದೀವಿ ನಮ್ಮ ಅತ್ತೆ ದುಡ್ಡಲ್ಲಿ ಅಂತ. ಬಟ್ ಹಂಗಿಲ್ಲ ಫ್ರೆಂಡ್ಸ್, ನಾವು ಕೇಳಿಲ್ಲ, ನಮ್ಮ ಅತ್ತೆನೂ ಕೊಟ್ಟಿಲ್ಲ. ಎಲ್ಲ ಅಮೌಂಟನ್ನು ಯದುವೀರ್ ಹೆಸರಲ್ಲಿ ಫಿಕ್ಸೆಡ್ ಮಾಡಿಸಿದ್ದಾರೆ. ಅದು ಕೊಡ್ದಿರ ಇದ್ರೂ ನಾನು ಎವ್ರಿ ಮಂತು ಪೇ ಮಾಡಿರೋ ಗೋಲ್ಡ್ ಇದರಲ್ಲಿ ಅದಕ್ಕೂ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ನಮ್ಮ ಅತ್ತೆಗೆ ನಾನು ಜ್ಯುವೆಲರಿ ಕೊಡಿಸಿದ್ದೀನಿ ಆಯಿತಾ, ನಾನು ಕೊಡಿಸಿದ್ದೀನಿ. ಬಟ್ ನಮ್ಮ ಅತ್ತೆ ನನಗೆ ಅವ್ರು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾವು ಈಸ್ಕೊಂಡಿಲ್ಲ. ಇದು ನಾವು ಒಂದು ಕ್ಲಾರಿಟಿ. ಅದು ಬಿಟ್ಟು ನಾವು
ಕ್ವಾರ್ಟರ್ಸಲ್ಲಿರುವಾಗ ನಾವು ರೆಂಟ್ ಪೇ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್, ನಾವಿಬ್ಬರು. ನಮ್ಗೆ ಅದು ಸೇವ್ ಆಗ್ತಿತ್ತು, ರೆಂಟ್ ಪೇ ಮಾಡ್ತಾ ಇರಲಿಲ್ಲ. ನಮ್ಮ ಅತ್ತೆ ಸ್ಯಾಲ್ರಿಯಲ್ಲೇ ರೆಂಟ್ ಅನ್ನೋದು ಡಿಡಕ್ಟ್ ಆಗ್ತಿತ್ತು. ಅದು ಈ ಮನೆಗೆ ಶಿಫ್ಟ್ ಮಾಡಿದ್ಮೇಲೆ ಮಂತ್ಲಿ 26,000 ರುಪೀಸ್ ಇವಾಗ ನಮಗೆ ರೆಂಟ್. 26,000 ರುಪೀಸ್ ನಾವಿಬ್ಬರು ಪೇ ಮಾಡ್ತೀವಿ. ಅದು ಬಿಟ್ಟು ಕರೆಂಟ್ ಬಿಲ್ಲು 3,000 ಬರ್ತಾಯಿದೆಯಾ, 3,000 ರೂಪಾಯಿ ಕರೆಂಟ್ ಬಿಲ್ ಬರ್ತಾಯಿದೆ ನಮಗೆ. ಸೊ ಮನೆ ಮೇಂಟೆನೆನ್ಸ್ಗೆ, ಅದು ಬಿಟ್ಟು ವಾಟರ್ ಬಿಲ್ಲು, ಮೋಟರ್ ಬಿಲ್ಲು, ಕ್ಲೀನಿಂಗ್ ಪಾರ್ಕಿಂಗ್ ಕ್ಲೀನಿಂಗ್ಸು ಇದೆಲ್ಲ ಸೇರಿಸಿ ನಮ್ಗೆ ತಿಂಗಳು 30,000 ರೂಪಾಯಿ ನಾವು ಪೇ ಮಾಡಬೇಕು. ಎಷ್ಟು? 30,000 ರೂಪಾಯಿ ನಮಗೆ ಈ ಮನೆ ನಡೆಸೋದಕ್ಕೆ, ಜಸ್ಟ್ ರೆಂಟ್ಗೆ. ಇದಕ್ಕೆ ರೇಷನ್ನು, ಅದರ್ ಎಕ್ಸ್ಪೆಂಡಿಚರ್ಸು. ನಿಮಗೆ ಗೊತ್ತು ನಾವು ಎಷ್ಟು ದಿಲ್ದಾರ ಖರ್ಚು ಮಾಡ್ತಾ ಇರ್ತೀವಿ. ಊಟಕ್ಕೆ ಹಿಂದೆ ಮುಂದೆ ನೋಡಲ್ಲ, ಫ್ರೂಟ್ಸ್ಗೆ, ವೆಜಿಟೇಬಲ್ಸ್ಗೆ, ಬಂದವ್ರನ್ನ ಹಂಗೆ ನೋಡ್ಕೊಳ್ತೀವಿ, ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಮಂತ್ಲಿ 3 ಟೈಮ್ಸ್ ಹೋಗ್ತೀವಿ ಮೂವಿಗೆ. 3 to 4 ಯಾವ ಹೊಸ ಮೂವಿ ಬಂದರೂ ನಾವು ಹೋಗ್ತೀವಿ ಫ್ರೆಂಡ್ಸ್. ಇರೋದು ಒಂದು ಲೈಫು, ಎಂಜಾಯ್ ಮಾಡಬೇಕು, ಪರವಾಗಿಲ್ಲ ಅಂತ. ಆಮೇಲೆ ರೂಪೇಶ್ ಒಂದು ಕಾರ್ಡ್ ಮಾಡಿಸಿದ್ದಾರೆ, ಅದರಲ್ಲಿ buy 1 get 1, ಆದರೆ ಮಂತ್ಲಿ ಒನ್ಸ್ ಅಷ್ಟೇ. ಯಾವುದಾದ್ರು ಆ್ಯಕ್ಸಿಸ್ ಯಾವುದೋ ಮೂವಿ ಫ್ರೀ ಬರೋ ಅಂಥದ್ದು. ಸೊ ಈ ಥರನೂ ನಾವು ಕಾಸ್ಟ್ ಕಟ್ ಡೌನ್ ಮಾಡ್ತೀವಿ. ಒಂದಕ್ಕೆ ಮಾತ್ರ ಪೇ ಮಾಡ್ತೀವಿ, ಇನ್ನೊಂದು ಫ್ರೀ ಬರುತ್ತೆ. ಈ ರೀತಿ ನೀವು ಮಾಡ್ಕೋಬೋದು, ಯಾರು ಮಾಡಬೇಡಿ ಅಂತ ಹೇಳ್ತಾರೆ. ನನಗೆ ತುಂಬ ಕೆಲವೊಂದು ಕಾಮೆಂಟ್ಸ್ ನನಗೆ ಹೇಳೋಕ್ಕೂ ಇಷ್ಟ ಇಲ್ಲ, ಬಿಡೋಕ್ಕೂ. ಇನ್ನೊಬ್ರು ಹಾಕಿದರು, ನೀವೇನು ಸ್ವೀಟ್ 16 ಅಂತ ಹಾಕಿದರು. ನಾನು ಈ ಚಿಕ್ಕ ವಯಸ್ಸಲ್ಲೇ ಏನು ಮಾಡ್ತಾಯಿದ್ದೀನಿ, ಪ್ರಾಪರ್ಟಿ 2 ಪ್ರಾಪರ್ಟಿ ತೊಗೊಂಡಿದ್ದೀವಿ. ನಾನು ದಪ್ಪ ಕಾಣಿಸ್ತಾ ಇದ್ದೀನಿ, ನಿಮ್ಗೆ ಸ್ವೀಟ್ 16 ಥರ ಇಲ್ದಿರ ಇರ್ಬೋದು. ಬಟ್ ಈ ಏಜ್ಗೆ 28 ಇಯರ್ಸ್ಗೆ 2 ಪ್ರಾಪರ್ಟಿ ಮಾಡೋದು ಅಂದರೆ ತಮಾಷೆ ಅಲ್ಲ. ನೀವು ಮಾಡಿ, ನಿಮ್ಮ ಏಜ್ ಎಷ್ಟು, ನೀವು ಇಲ್ಲಿವರೆಗೂ ಏನು ಮಾಡಿದ್ದೀರಾ ಅನ್ನೋದು ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು 28 ಇಯರ್ಸು, ಆಲ್ಮೋಸ್ಟ್ ಅರ್ಧ kg ಒಡವೆ ನಾನು ತೊಗೊಂಡಿದ್ದೀನಿ, 2 ಪ್ರಾಪರ್ಟಿ ಮಾಡಿದ್ದೀವಿ, ಸ್ವಂತ ಕಾರ್ ತೊಗೊಂಡಿದ್ದೀನಿ. ಅಂದರೆ ನಾನು ಒಬ್ಬಳೇ ಅಲ್ಲ, ಅದರಲ್ಲಿ ಅರ್ಧ ಲೆಕ್ಕ ಹಾಕ್ಕೊಳ್ಳಿ, ಅರ್ಧ ಲೆಕ್ಕ ಡಿಡಕ್ಟ್ ಮಾಡ್ಕೊಳ್ಳಿ ನೀವು, ಆಯಿತಾ. ನಾವಿಬ್ಬರು ಸೇರಿ ಮಾಡಿರೋ ಅಸೆಟ್ಸ್ ಇದು, ಆಯಿತಾ. 1 ರೂಪಾಯಿ ಖರ್ಚಿಲ್ದಂಗೆ ಡೆಲಿವರಿ ಮಾಡ್ಕೊಂಡಿದ್ದೀವಿ, ಮಗುನ ನೋಡ್ಕೊಂಡು ಒಂದು ಡೈಪರ್ಗೂ ನಾವು ಒಬ್ಬರ ಹತ್ರ ಇಸ್ಕೊಂಡಿಲ್ಲ. ಇಷ್ಟೆಲ್ಲ ಮಾಡಿದ್ದೀವಿ. ಇದು ಚಿಕ್ಕ ವಿಷಯ ಅಲ್ಲ, ನಿಮಗೆ ಚಿಕ್ಕ ವಿಷಯ ಇರಬಹುದು, ಯಾಕಂದರೆ ನಿಮಗೆ ಬಂದಿರ್ಬೋದು ಯಾವುದಾದ್ರೂ ಈಸಿಯಾಗಿ. ಬಟ್ ನಮ್ಗೆ ಯಾವುದು ಈಸಿಯಾಗಿ ಬಂದಿಲ್ಲ, ನಾವು ಮಾಡಲ್ಲ. ಇವಾಗ ರೂಪೇಶ್ಗೆ ಬರೋ ಪ್ರಾಪರ್ಟಿಯಲ್ಲಿ ಒಂದು ಅರ್ಧ ಎಕರೆ ಹಿಂಗೆ ಮಾರಿಬಿಟ್ರೆ ನಾವು ಒಂದು ಸ್ಪೋರ್ಟ್ಸ್ ಕಾರ್ ತೊಗೊಬೋದು, ಒಂದು ಪ್ರಾಪರ್ಟಿ ತೊಗೊಬೋದು, ಬೆಂಗಳೂರಲ್ಲಿ ಮನೆ ತೊಗೊಬೋದು, ಎಲ್ಲ ಮಾಡ್ಬೋದು. ಬಟ್ ನಾವು ಮಾಡಲ್ಲ. ಯಾವತ್ತೂ ನಾವೇನು ಹುಟ್ಟಿದ ಮೇಲೆ ನಾವೇನು ಸಾಧನೆ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಲೈಫಲ್ಲಿ. ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಪಾಪ ಮಾರ್ಕೊಂಡಿರ್ಬೋದು, ಲೈಫ್ನ ಲೀಡ್ ಮಾಡ್ತಾ ಇರ್ಬೋದು, ಬಟ್ ಅವ್ರಿಗೆ ದುಡಿಯೋಕೆ ಆಗದೆ ಇರಬಹುದು ಅಲ್ವಾ. ನಾವು ಅದನ್ನು ಯೋಚನೆ ಮಾಡ್ಕೊಬೇಕು. ಹಂಗನ್ಬಿಟ್ಟು ಮಾರಿದ್ದಾರೆ ತೊಗೊಂಡಿದ್ದಾರೆ ಅನ್ನೋದೆಲ್ಲ ತಪ್ಪು ಅಂತ ನಾನು ಹೇಳ್ತೇನೆ. ನೀವು ಅದನ್ನು ರಾಂಗಾಗಿ ತೊಗೊಳ್ಬೇಡಿ. ಅವ್ರಿಗೆ ಕಷ್ಟ ಬಂದಿರ್ಬೋದು, ಹೇಳೋಕ್ಕಾಗಲ್ಲ, ಎಲ್ಲ ಟೈಮು ಒಂದೇ ಥರ ಇರುತ್ತೆ ಅಂತ. ಮಾರಿ ತೊಗೊಂಡಿರ್ಬೋದು, ಬಟ್ ಈ ಥರ ಕಾಮೆಂಟ್ಸ್ ಹಾಕಬೇಡಿ. ಈ ಏಜಲ್ಲಿ ಇಷ್ಟು ಮಾಡೋದು ಅನ್ನೋದು ದೊಡ್ಡ ವಿಷಯ. ಫಾರ್ ಎಕ್ಸಾಂಪಲ್ ಈ ಕಾಲದಲ್ಲಿ ಇವಾಗಿರೋವಂಥ ಲೈಫ್, ಇವಾಗಿರೋವಂಥ ಜನ್ರೇಷನಲ್ಲಿ ಇಷ್ಟು ಮಾಡೋದು ಅಂದರೆ ತಮಾಷೆನೇ ಅಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ. ಚಾಯ್ ವೃದ್ಧಿ ಓಪನ್ ಆದಾಗ ಸ್ಟಾರ್ಟಿಂಗಲ್ಲಿ ಅದು ನೆನೆಸ್ಕೊಂಡ್ರೆ ನನಗೆ ಎಮೋಷನ್ ಕಂಟ್ರೋಲ್ ಆಗೋಲ್ಲ. ಅಷ್ಟು ಕಷ್ಟಪಟ್ಟಿದ್ದೀವಿ ನಾವು. ಅಳಲ್ಲ ನಾನು ತುಂಬ ಸ್ಟ್ರಾಂಗ್ ಗರ್ಲು. ಚಾಯ್ ವೃದ್ಧಿ ಮಾಡಿ ನನ್ನ ಯೂಟ್ಯೂಬ್ ಹೆಲ್ಪ್ ಮಾಡಿದೆ ನನಗೆ ರೀಚ್ ಆಗೋಕ್ಕೆ, ಜನಗಳಿಗೆ ಗೊತ್ತಾಗೋದಕ್ಕೆ ಎಲ್ಲನೂ ಇದೆ. ಅದು ದೊಡ್ಡದು ಮಾಡ್ಕೊಂಡು ಬಂದ್ವಿ. ಇದು ಅಲ್ಲದೆ ನಾನು ವಾಸ್ತು ಕನ್ಸಲ್ಟೇಷನು ಅದು ಇದು ಯಾವುದು ನನಗೆ ಯಾವ ಕಡೆಯಿಂದ ದುಡ್ಡು ಬರುತ್ತೆ ಗುಡ್ ವೇ ಅಲ್ಲಿ ಎಲ್ಲನೂ ನಾನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಅದೆಲ್ಲದರಲ್ಲೂ ನಾನು ಸೇವ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಹಿಂಗೆ ಮಾಡ್ಕೊಂಡು ನಾವು ಕಷ್ಟಪಟ್ಟು ಮಾಡ್ಕೊಂಡು ಬಂದಿರೋದು. ನಿಮಗೆ ಅದು ಹಂಗೆ ಅನಿಸಿರ್ಬೋದು, ಬಟ್ ನೀವು ಕೆಟ್ಟವರು ಅಂತ ಹೇಳ್ತಲ್ಲ. ನಿಮ್ಗೆ ಆ ಸಿಚುಯೇಷನ್ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ನೀವು ಬ್ಯಾಡ್ ಒಂದು ಮೂಡಲ್ಲಿರುವಾಗ ನೀವು ಬ್ಯಾಡ್ ಕಾಮೆಂಟ್ ಹಾಕೋ ಥರ ಕ್ರಿಯೇಟಿವ್ ಆಗಿರ್ಬೋದು. ಬಟ್ ಯಾರಿಗೂ ಇಂಥದ್ದು ಮಾಡಬೇಡಿ, ಓಕೆನಾ. ಸೊ ನೀವು ಅಷ್ಟೇ ಕಷ್ಟಪಟ್ಟು ದುಡೀರಿ ಫ್ರೆಂಡ್ಸ್. ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ದುಡ್ಕೊಂಡ್ಬಿಡಿ, ಸೇವಿಂಗ್ ಮಾಡ್ಕೊಳ್ಳಿ, ಹ್ಯಾಪಿಯಾಗಿರಿ ಅಷ್ಟೇ. ನಾನು ಇಷ್ಟೇ ಹೇಳೋದು. ಒಬ್ಬರು ಕೆಟ್ಟದ್ದು ಬಯಸೋದು, ಒಬ್ಬರ ಲೈಫ್ನ ನೋಡಿ ಜೆಲಸ್ ಪಡೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೀವು ಏನು ಥಿಂಕ್ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬಿಡ್ತೀನಿ ನೋಡಿ. ನಾನು ಯಾವುದೇ ಕೋರ್ಸಸ್ ಮಾಡಿಲ್ಲ, ನನಗೆ ಯಾವುದೇ ಇದು ಮಾಡಿಲ್ಲ, ಬಟ್ ಆದರೂ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಅಂದರೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತೀವೋ ಅದೇ ನಡೆಯೋದು ನಮ್ಮ ಲೈಫು. ನಾವು ಇಲ್ಲೇನು ಅನ್ಕೋತೀವೋ ನಮ್ಮ ಮೈಂಡು ಅದಕ್ಕೆ ವರ್ಕ್ ಆಗುತ್ತೆ, ನಮ್ಮ ಚೈನ್ ಲಿಂಕ್ ಥರ. ಸೊ ಇಲ್ಲೇನು ನಡೀತಾ ಇರುತ್ತೋ ಅದು ಇಲ್ಲೇ ನಡೀತಾ ಇರುತ್ತೋ ಅದು ಹಂಗೆ ನಮ್ಮ ಲೈಫು ನಡೆಯೋದು. ಹಾಗೆ ನಾವು ಒಳ್ಳೇದಾಗುತ್ತೆ ನಾವು ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡ್ರೆ ಒಳ್ಳೇದಾಗ್ತಾನೆ ಇರುತ್ತೆ ನಮ್ಮ ಲೈಫಲ್ಲಿ. ನಾವು ಕೆಟ್ಟದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ನಮ್ಮ ಲೈಫಲ್ಲಿ ಅದನ್ನೇ ನಡೆಯುತ್ತೆ.
ಸೊ ನೀವು ಏನು ಅನ್ಕೊತಾ ಇದ್ದೀರಲ್ಲ ನಿಮ್ಮ ಲೈಫಲ್ಲಿ ಅದನ್ನೇ ಜಾಸ್ತಿ ನೀವು ಅಂದ್ಕೊಳ್ತಾನೆ ಇರಿ. ಇವತ್ತು ನಾವು ಕಾರ್ ತೊಗೋಬೇಕು, ನಿಮ್ಮ ಹತ್ರ ₹1 ಇಲ್ದಿರ ಇರ್ಬೋದು, ಕಾರ್ ತೊಗೊಳ್ಬೇಕು, ಕಾರ್ದೇ ಫೋಟೋಸ್ ನೋಡ್ತಾನೆ ಇರಿ. 100% ಅವಾಗ ನಿಮಗೇನೆ ಕೆಲಸ ಮಾಡಬೇಕು ಅನ್ನೋದು ಬರುತ್ತೆ. ಅವಾಗ ಕೆಲಸ ಮಾಡಿ ಸೇವ್ ಮಾಡಿ ಕಾರ್ ಕೂಡ ತೊಗೊಳ್ತೀರ. ಅದೇ ರೀತಿ ನೀವು ಏನು ಅಂದ್ಕೊಳ್ತಾ ಇದ್ದೀರಾ, ನೀವು ತೊಗೋಬೇಕು ಮಾಡಬೇಕು, ನನಗೆ ಅಮೌಂಟ್ ಅಡ್ಜಸ್ಟ್ ಆಗಬೇಕು ಅಮೌಂಟನ್ನೇ ನೋಡ್ತಾ ಇರಿ. ಈ ಥರ ಅದನ್ನೇ ನೋಡಿ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ರೆ ಅದೇ ಮ್ಯಾನಿಫೆಸ್ಟೇಷನ್ ಅಷ್ಟೇ. ಇವಾಗ ಇದು ಹೊಸ ಹೆಸರು ಬಂದೈತೆ ಮ್ಯಾನಿಫೆಸ್ಟೇಷನ್ ಅಂತ. ಬಟ್ ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಲ್ಲ ಅದನ್ನು ರಿಯಾಲಿಟಿ ಮಾಡೋದೇ ಮ್ಯಾನಿಫೆಸ್ಟೇಷನ್ ಅಷ್ಟೇ, ಇನ್ನೇನು ಇಲ್ಲ, ಸಿಂಪಲ್ಲು. ಸೊ ನೀವು ಕೂಡ ಮಾಡಿ, ಯಾರೂ ಬೇಡ ಅನ್ನಲ್ಲ. ಸೊ ಇದೊಂದು ಹೇಳಬೇಕಾಗಿತ್ತು, ಕ್ಲಾರಿಟಿ ಕೊಡಬೇಕಾಗಿತ್ತು. ನಮ್ಮತ್ತೆ ಕಡೆಯಿಂದ ನಾವು ಪ್ರಾಪರ್ಟಿ ಮಾಡಿಲ್ಲ ಅಂತ ಹೇಳಬೇಕಿತ್ತು, ಹಾಗಾಗಿ ಹೇಳಿದೆ ಅಷ್ಟೇ. ಇವಾಗ ನಮ್ಮತ್ತೆ ಊರಲ್ಲಿದ್ದಾರೆ, ಇಲ್ಲಾಂದರೆ ನಮ್ಮತ್ತೆ ನಮ್ಮ ಪಕ್ಕದಲ್ಲಿ ಕುಣಿಸ್ಕೊಂಡು ನಾನು ಕ್ಲಾರಿಟಿ ಕೊಡ್ತಾಯಿದ್ದೆ. ತಿರ್ಗಿ ಆಮೇಲೆ ಡಿಲೇ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ವ್ಲಾಗ್ನ ಮಾಡಿದ್ದು, ಸರಿನಾ? ಇಷ್ಟೇ ಸಿಂಪಲ್ ಕ್ಲಾರಿಫಿಕೇಷನ್ ವಿಡಿಯೋ. ಇವಾಗ ನಾವು ಊರಿಗೆ ಹೋಗಬೇಕು. ನಾಳೆ ವೀಡಿಯೋಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಾನು ನಿಮಗೆ ಕಾಮೆಂಟ್ ಹಾಕಿದವ್ರಿಗೆ ಹರ್ಟ್ ಆಗೋ ಥರ ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ. ನನ್ನ ಇಂಟೆನ್ಷನ್ ಆ ರೀತಿ ಆಗಿರಲಿಲ್ಲ, ನಿಮ್ಗೊಂದು ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ. ನಾಳೆ ವೀಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.